ಬೆಲೆ ಏರಿಕೆಯಿಂದ ಜನ ಬಳಲಿ ಬೆಂಡಾಗ್ಬಿಟ್ಟಿದ್ದಾರೆ. ಯಾವುದಕ್ಕೆ ಅಂತ ದರ ಏರಿಕೆ ಸಹಿಸ್ಕೊಳ್ತಾರೆ, ಯಾವ್ದಾದ್ರು ಒಂದು ವಸ್ತು ಮೇಲೆ ಬೇಳೆಕಾಳು ತಗೊಳಂಗಿಲ್ಲ, ತರಕಾರಿ ತಗೊಳಂಗಿಲ್ಲ, ಪೆಟ್ರೋಲ್ ಡೀಸೆಲ್ ಮುಟ್ಟಂಗಿಲ್ಲ. ಲೋಕಸಭಾ ಚುನಾವಣೆ ಬಳಿಕ ಜನರಿಗೆ ಶಾಕ್ ಮೇಲೆ ಶಾಕ್. ರಾಜ್ಯ ಸರ್ಕಾರದಿಂದ ಸಾರ್ವಜನಿಕರ ಜೇಬಿಗೆ ಕತ್ರಿ ಹಾಕೋ ಕೆಲಸ. ಪ್ರಶ್ನೆ ಏನು? ನಿಜ ಅದೇ ಆಗ್ತಾ ಇರೋದು. ಬೆಲೆ ಏರಿಕೆಯಿಂದ ಬೆಂಡಾದ ಜನರಿಗೆ ಮತ್ತೆ ಬೆಲೆ ಏರಿಕೆ ಒಂದು ಶಾಕ್ ಕಾದಿದ್ಯಾ? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಳಿಕ ಹಾಲಿನ ದರ ಏರಿಕೆ ಆಗಿದೆ. ಹಾಲಿನ ದರ ಏರಿಕೆ ಮಾಡಿ ಶಾಕ್ ಕೊಟ್ಟಿದ್ರೆ ರಾಜ್ಯ ಸರ್ಕಾರ. ಪ್ರತಿ ಲೀಟರ್ಗೆ 2 ರೂಪಾಯಿ. ಅವ್ರೇನು ಸಮಜಾಯಿಷಿ ಕೊಡ್ತಾರೆ ಅಂದ್ರೆ, ಮಳೆಗಾಲ ಅಲ್ವಾ, ಹಾಲು ಹೆಚ್ಚುವರಿಯಾಗಿ ಸಿಗ್ತಾ ಇದೆ, ರೈತರ ಹತ್ರ ನಾವು ಹಾಲು ಕೊಂಡ್ಕೊಳ್ಳೇಬೇಕು, ರೈತರಿಗೆ ಅನುಕೂಲ ಆಗಲಿ ಅಂತ ನಿಮಗೂ ಏನು ಅನಾನುಕೂಲ ಮಾಡ್ಕೊಡ್ತಾ ಇಲ್ಲ. ಪ್ರತಿ ಪ್ಯಾಕೆಟ್ ಒಳಗೆ 50 ml ಎಕ್ಸ್ಟ್ರಾ ಹಾಲು ಹಾಕಿ 2 ರೂಪಾಯಿ ಇಸ್ಕೊಳ್ತಾ ಇದ್ದೀವಿ ಅಂತಾರೆ. ಇದೇ ಎಕ್ಸ್ಟ್ರಾ ಹಾಲು ಬರ್ತಾ ಇರೋದನ್ನ, ಹೆಚ್ಚುವರಿಯಾಗಿ ಬರ್ತಾ ಇರೋದನ್ನ ಬೇರೆ ಪ್ರಾಡಕ್ಟ್ ಮೇಲೆ ಬಳಸ್ಬೋದಲ್ಲ. ಫ್ಲೇವರ್ಡ್ ಮಿಲ್ಕ್ ಅಂತೆ, ದೂತ್ ಬೇಡ ಅಂತೆ, ಪನ್ನೀರ್ ಅಂತೆ, ಎಷ್ಟು ವೆರೈಟಿಗಳಿದಾವೆ. ಇದನ್ನ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅವ್ರಿಗೆ ಗೊತ್ತಿಲ್ಲ. ಬೆಲೆ ಏರಿಕೆಗಳಿಂದ ಜನರಿಗೆ ಮುಕ್ತಿ ಸಿಗುತ್ತಾ? ಹಾಲಿನ ದರ ಏರಿಕೆ ಬಳಿಕ ಸುಮ್ಮನಾಗುತ್ತಾ ಸರ್ಕಾರ? ಇಷ್ಟೇ ಬೆಲೆ ಏರಿಕೆಗಳಿಂದ ಜನರಿಗೆ ಮುಕ್ತಿ ಸಿಗುತ್ತಾ, ಅಥವಾ ಮತ್ತಷ್ಟು ದರ ಏರಿಕೆಗೆ ನಾವೆಲ್ಲರೂ ಕೂಡ ರೆಡಿ ಆಗ್ಬೇಕಾ? ಶೀಘ್ರದಲ್ಲೇ ಮತ್ತಷ್ಟು ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆಯಂತೆ. ಯಾವ್ದಕ್ಕಪ್ಪ? ಈ ಕಡೆ ಸಂಜೆ ಪಾಪ ಎಣ್ಣೆ ಪ್ರಿಯರ್ ನೋಡಿದ್ರೆ, ಅಯ್ಯೋ ಬಾಟ್ಲು ತಗೊಳಕ್ಕಾಗಲ್ಲ, ರೇಟ್ ಜಾಸ್ತಿ ಮಾಡಿದ್ರೆ ಅಂತ ಅವರಿಗೂ ತಲೆನೋವು. ಬೆಳಗ್ಗೆ ಮನೆ ಹೆಂಗಸರು ಕಾಫಿ ಮಾಡೋಕ್ಕೆ ಹಾಲು ತಗೊಳಕ್ ಹೋದ್ರೆ ಅದಕ್ಕೂ ರೇಟ್ ಜಾಸ್ತಿ ಮಾಡಿದ್ದಾರೆ. ತರಕಾರಿ ಬೆಲೆ ಕೇಳಂಗಿಲ್ಲ. 50 ರೂಪಾಯಿ 60 ರೂಪಾಯಿಗೆ ಯಾವ 1 kg ತರಕಾರಿನೂ ಕೂಡ ಸಿಗಲ್ಲ, ಹಂಗಾಗಿದೆ. ಹಾಗಾದ್ರೆ ಸದ್ಯಕ್ಕೆ ಯಾವುದ್ರೆಲ್ಲ ಒಂದು ವಸ್ತುಗಳ ಬೆಲೆ ಏರಿಕೆ ಆಗಿದೆ ನೋಡ್ತಾ ಹೋಗೋಣ. ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 3.5 ರೂಪಾಯಿ ಏರಿಕೆ ಆಗಿದೆ. ವಿಪಕ್ಷ ಬಿಜೆಪಿ ಪ್ರತಿಭಟನೆ ಕೂಡ ಮಾಡ್ತು, ಏನು ಪ್ರಯೋಜನ ಆಗ್ಲಿಲ್ಲಪ್ಪ. ಆಮೇಲೆ ಪಾಪ ಇದು ತುಂಬಾ ಸಮಸ್ಯೆ. ಏನಪ್ಪ ಅಂದ್ರೆ, ಮದ್ಯದ ಬೆಲೆ ಏರಿಕೆ ಶಾಕ್. 1 ರೂಪಾಯಿ 2 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡಿಬಿಟ್ರು. ಅವರಂತೂ ಗೊಣಗಾಡ್ಕೊಂಡೇ ಕುಡಿಯಕ್ಕೆ ಹೋಗ್ತಾರೆ ಸಂಜೆ ಹೊತ್ತು. ಮದ್ಯ ಪ್ರಿಯರು 20 ರೂಪಾಯಿ ಜಾಸ್ತಿ ಮಾಡಿದ್ರು. ಏನೋ ನೋಂದಣಿ ಮುದ್ರಾಂಕ ದರ 200ರಿಂದ 500 ರೂಪಾಯಿಗೆ ಹೆಚ್ಚಳ. ಇದು ಎಲ್ಲರೂ ಕೂಡ ಮಾಡಿಸ್ಲಿಕ್ಕೆ ಹೋಗಿಲ್ಲ. ಈ ರೀತಿ ರಿಜಿಸ್ಟ್ರೇಷನ್ಗೆ ಹೋಗುವಂಥವರಿಗೆ ಅದರ ಪೆಟ್ಟು ಬಿದ್ದಿದೆ, ಅವ್ರು ಅನುಭವಿಸಿದ್ದಾರೆ. ಇನ್ನು ಕಳೆದ ವರ್ಷ ಹಾಲಿನ ದರ ಏರಿಕೆ ಶಾಕ್ ಇತ್ತು, ಈಗಲೂ ಕೂಡ ಅದು ಮುಂದುವರೆದಿದೆ. 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಬರೀ ಹಾಲಿಗಲ್ಲ, ಮೊಸರಿಗೂ ದರ ಏರಿಕೆ ಮಾಡಿದ್ರು. ಈ ಸಲ ಬರೀ ಹಾಲಿಗೆ ಅಂತಿದ್ದಾರೆ ಇವರು. ನಿನ್ನೆ ಪ್ರತಿ ಪ್ಯಾಕೆಟ್ ಹಾಲಿಗೆ 2 ರೂಪಾಯಿ ದರವನ್ನು ಹೆಚ್ಚಳ ಮಾಡಿ ಶಾಕ್ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಸದ್ಯಕ್ಕೆ. ನಾವು ಏನಿಲ್ಲ ಅಂದರೂ ಕೂಡ ಪೆಟ್ರೋಲು, ಡೀಸೆಲ್ಲು, ಹಾಲು ಇವೆಲ್ಲವಕ್ಕೂ ಕೂಡ ದರ ಏರಿಕೆ ಆಗಿರೋದು. ಈಗ ಸಾರಿಗೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಬಸ್ ಟಿಕೆಟ್ ದರ ಏರಿಕೆ ಮಾಡೋಕೆ ಸಿಎಂ ಮುಂದೆ ಪ್ರಸ್ತಾವನೆ ಇದೆಯಂತೆ. ಇಲ್ಲಿ ತನಕ ಏನು ದರ ಏರಿಕೆ ನೋಡಿದೀವಿ, ಇಷ್ಟೇ ಅಲ್ಲ, ಇನ್ನು ಮುಂದಕ್ಕೆ ಪಿಕ್ಚರ್ ಅಭಿ ಬಾಕಿ ಹೇ ಅಂತಾರಲ್ಲ, ನಿಮಗೆ ಸರಿಯಾದ ಪಿಕ್ಚರ್ ತೋರಿಸ್ತೀವಿ ನೋಡಿ ಅಂತ ರಾಜ್ಯ ಸರ್ಕಾರ ಏನಾದ್ರು ವಾರ್ನ್ ಮಾಡ್ತಾ ಇದೆಯಾರ? ಜನರಿಗೆ ಗೊತ್ತಾಗ್ತಿಲ್ಲಪ್ಪ. ಬಸ್ ಟಿಕೆಟ್ ದರ ಏರಿಕೆ ಮಾಡೋಕೆ ಮುಂದಾಗ್ತಾ ಇದ್ದಾರಂತೆ. ಸಿಎಂ ಮುಂದೆ ಪ್ರಸ್ತಾವನೆ ಇಟ್ಟಿದ್ದಾರಂತೆ. ಹೆಣ್ಮಕ್ಳಿಗೆ ಅಂತ ಆಗಲ್ಲ ಬಿಡಿ, ಶಕ್ತಿ ಯೋಜನೆ ಇದೆ ನಮ್ಗಳಿಗೆ. ಪಾಪ ಗಂಡು ಮಕ್ಕಳು ಸಿಎಂ ಒಪ್ಪಿಗೆ ಕೊಟ್ಟು ಕೂಡಲೇ ಬಸ್ ಟಿಕೆಟ್ ದರ ಏರಿಕೆ ಮಾಡ್ತಾರೆ. ಅದೆಷ್ಟು ಮಾಡ್ತಾರೋ ಏನೋ ಗೊತ್ತಿಲ್ಲ. ನೀರಿನ ಬೆಲೆ, ಯಾವ ಹೆಣ್ಮಕ್ಳು ಗಂಡು ಮಕ್ಳು ಏನಿಲ್ಲ, ಎಲ್ರಿಗೂ ನೀರು ಬೇಕೇ ಬೇಕು. ಬೆಂಗಳೂರಿನಲ್ಲಿ ನೀರಿನ ಬೆಲೆ ಏರಿಕೆ ಬಗ್ಗೆ ಸಿಎಂ ಮುಂದೆ ಪ್ರಸ್ತಾಪ ಹೋಗಿದೆಯಂತೆ. ಈಗಾಗಲೇ DCM ಇದ್ರ ಬಗ್ಗೆ ಸುಳಿವು ಕೂಡ ಕೊಟ್ಟಿದ್ದಾರೆ. ಸಿಎಂ ಓಕೆ ಅಂದ ತಕ್ಷಣ ನಮಗೆ ಪ್ರತಿ ತಿಂಗಳು ನೀರಿನ ಬಿಲ್ ಬರುತ್ತಲ್ಲ, ಅದು ಜಾಸ್ತಿ ಆಗ್ಬೋದು.